ಓಯ್ ಹೇಳಿ ಇದೆ ಇದರಲ್ಲಿ 10 ಔಟ್ ಆಫ್ ಅಲ್ಲಿ. ಸೊ 12 ಗಂಟೆ ನೀವು ಈ ಬೋಟಲ್ಲಿ ಇರ್ತೀರಿ. ಸೊ ಇವತ್ತು ನಾನು ಟ್ರಾವೆಲ್ ಮಾಡ್ತಿರೋದು ಫ್ರಮ್ ಮ್ಯಾಂಗ್ಳೂರ್ ಟು ಹೊನ್ನಾವರ್ ಟು ಮೀಟ್ ಒನ್ ಆಫ್ ಮೈ ಫ್ರೆಂಡ್, ಬಿಕಾಸ್ ಮೈ ಫ್ರೆಂಡ್ ಟೋಲ್ಡ್ ಮಿ ದೇರ್ ಇಸ್ nice place to capture the video, so I'm going to meet my friend and capture the video and share it along with you. ನಿಮ್ಮ ಜೊತೆ ವಿಡಿಯೋ ಶೇರ್ ಮಾಡ್ತೇನೆ. ಅಲ್ಲಿವರೆಗೆ ನಾನು ಈ ವಿಡಿಯೋ ಕಂಟಿನ್ಯೂ ಆಗಿ ನೋಡ್ತಾ ಇರಿ. I'm going to go for a fishing. ನೋಡ್ಬೋದು ನಾನು ಹಿಂದೆ, this is the Honnavara river at Honnavara, Sharavathi river. ಸೊ ನಾನು ಫಿಶಿಂಗಿಗೆ ಹೋಗ್ತಿದ್ದೆ. ನೋಡ್ಬೋದಲ್ಲ, ಜಾಕೆಟ್ ಎಲ್ಲ ಹಾಕ್ಕೊಂಡು ನಾನು ಫುಲ್ ರೆಡಿ. ಇನ್ನು ಅಲ್ಲಿ ಪ್ರಿಪರೇಷನ್ ಆಗ್ತಾ ಇದೆ. ನೋಡ್ಬೋದಲ್ಲಿ ನೋಡಿ, ಫುಲ್ ದೇ ಆರ್ ಪ್ರಿಪೇರಿಂಗ್ ದೆಮ್ಸೆಲ್ಫ್ ಟು ಕ್ಯಾಚ್ ದ ಫಿಶಿಂಗ್. ವಿ ಆರ್ ಗೋಯಿಂಗ್ ಟು ಫಾರ್ ಅ ಫಿಶಿಂಗ್. ಸೊ ಫಿಶಿಂಗಿಗೆ ಹೋಗ್ತಿದ್ದೇನೆ. ಸೊ ನಾನಿಲ್ಲಿ ಬೋಟ್ ರೈಡಿಗೆ ಅಂತ ಬಂದಿದ್ದೆ. ಸೊ ಆಮೇಲೆ ಏನಾಯ್ತು ಅಂದರೆ, ಇಲ್ಲಿ ಲೋಕಲೈಟ್ಸ್ ಫಿಶಿಂಗ್ ಮಾಡ್ತಿದ್ರು. ಸೊ ನನಗೆ ಕ್ಯೂರಿಯಾಸಿಟಿ ಏನಂತ, ನಾನು ಕೂಡ ಫಿಶಿಂಗ್ ಮಾಡಬೇಕು, ನನಗೆ ಕೂಡ ಒಮ್ಮೆ ಟ್ರೈ ಮಾಡಬೇಕಂತ ಆಸೆ ಇತ್ತು. ಸೊ ಇಲ್ಲಿದ್ದು ಲೋಕಲೈಟ್ಸ್ ಅಣ್ಣ ನನಗೆ ಸಿಕ್ಕಿದ್ರು. ಇವತ್ತು ತುಂಬ ಕೋಆಪ್ರೇಟಿವ್. ಸೊ ಅವ್ರೇನು ಹೇಳಿದರು, ನಾನು ಕಲಿಸಿಕೊಡ್ತೇನೆ. ಹೌದಲ್ಲ, ಕಲಿಸಿಕೊಡ್ತೇನೆ. ಹೌದು, ಅವ್ರು ಕಲಿಸಿಕೊಡ್ತಾರಂತೆ. ಸೊ ಇವತ್ತು ಒಂದು ಆದ್ರೂ ಫಿಶ್ ನಾನು ಹಿಡ್ಕೊಳ್ಳೇ ಬರಬೇಕು. ಸಿಗ್ತದಲ್ಲ? ಡೆಫಿನೆಟ್ ಅಲ್ಲ, ನೋಡುವ. ಓಕೆ, ಅಣ್ಣ ನನ್ನ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಬೋಟ್ ರೆಡಿ ಇದೆ ನೋಡಿ, ಬೋಟ್ ಆಲ್ರೆಡಿ ಇದೆ. ಸೊ ನಾವು ಹೋಗ್ತಿದ್ದೇವೆ. ನೋಡುವ ಅಣ್ಣ ಸಿಗ್ತದೆ ಇಲ್ವಾ ಅಂತ ಗೊತ್ತಿಲ್ಲ. ಬೈ ಚಾನ್ಸ್ ಸಿಕ್ಕಿದ್ರೆ ಕೂಡ ಆಗ್ಬೋದು, ಇಲ್ಲದಿದ್ರೆ ಸಹ ಬೇಜಾರಿಲ್ಲ. ಒಂದು ಟ್ರೈ ಮಾಡಿದ್ದೀನಿ ಜೀವನದಲ್ಲಿ ಅಂತ ಎನಿಸ್ತದೆ. ಸೊ ಫಿಶಿಂಗ್ ಇದು ಗಾಲ ಇದೆ ಇಲ್ಲಿ, ಇದು ಪ್ಲಾಸ್ಟಿಕ್. ಸೊ ಗಾಲ ರೆಡಿ ಇದೆ. ಆಮೇಲೆ ನೋಡೋಣ ಯಾವ ಫಿಶ್ ಸಿಗತ್ತೆ ಅಂತ. ಹೋಗೋಣ ಅಣ್ಣ, ರೆಡಿಯಾ? So I'm all ready, so excited. So let's go and see how it works out. So ಮತ್ತೆ ನೀವು ಹಿಂದೆ ನೋಡ್ಬೋದು, ನೀವು ಅಲ್ಲಿ ಕಾಣ್ತದಲ್ಲ, ದಟ್ ಈಸ್ ದಿ ಶರಾವತಿ ರೈಲ್ವೆ ಬ್ರಿಡ್ಜ್. ನೋಡ್ಬೋದು ಅಲ್ಲಿ. ಆಮೇಲೆ ಅಲ್ಲಿ ಸಣ್ಣ ಐಲ್ಯಾಂಡ್ ಕೂಡ ಇದೆ, ಕನೆಕ್ಟ್ ಆಗ್ತಾ ಐಲ್ಯಾಂಡ್ ಇದೆ ಅಲ್ಲಿ ಸಣ್ಣದು. ಅಣ್ಣ ನನಗೆ ಏನು ಗೊತ್ತಾ, ನನಗೇನು ಕೇಳಲಿಕ್ಕಿದೆ ಅಂದರೆ, ಈ ಬೋಟಲ್ಲಿ ನೀವೀಗ ಫಿಶಿಂಗ್ ಹೋಗ್ತೀರಾ ಅಂತ ಹೇಳಿದ್ರಲ್ಲ, ಯಾವಾಗ ಹೊತ್ತಲ್ಲಿ ಹೋಗ್ತೀವಿ ನೀವು ಫಿಶಿಂಗ್ಗೆ? ನಾವು ಬೆಳಿಗ್ಗೆ ಹೊತ್ತಲ್ಲಿ ಹೋಗ್ತೀವಿ, 6 ಗಂಟೆ. 6 ಗಂಟೆಗೆ ಹೋಗ್ತೀರಿ. 6 ಗಂಟೆಯಿಂದ ಎಷ್ಟು ಗಂಟೆವರೆಗೆ? 6 ಗಂಟೆಯಿಂದ 6 ಗಂಟೆ, ಸಂಜೆ 6. ಸೊ 12 ಗಂಟೆ ನೀವು ಈ ಬೋಟಲ್ಲಿ ಇರ್ತೀರಿ. ಸೊ ಎಷ್ಟು ದೂರದಲ್ಲಿ ನೀವು ಹೋಗ್ತೀರಿ? ದೂರ ಹೋಗ್ತೀವಿ 2 ಕಿಲೋಮೀಟರ್ 3 ಕಿಲೋಮೀಟರ್. ಸೊ 3 ಕಿಲೋಮೀಟರ್ ಹೋಗಿ ನಂತರ ಬೆಳಿಗ್ಗೆ 6ರಿಂದ ಸಂಜೆ 6 ತನಕ ನೀವು ಬೋಟಲ್ಲಿ ಇರ್ತೀರಿ. ಸೊ ನೀವು ಹೋಗೋದಾದ್ರೆ ಏನು ಊಟ ಎಲ್ಲ ತಗೊಂಡು ಹೋಗ್ತೀರಾ? ಊಟ ತಗೊಂಡು ಹೋಗ್ತೀವಿ. ನಾನು ಬೆಳಿಗ್ಗೆ ಒಂದು ಅರ್ಧ ತಾಸು ಮೊದಲೇ ಒಂದು ರಿಂಗ್ ಬಿಟ್ಟಿದೆ ಇಲ್ಲಿ ಇಲ್ಲಿ ಏಡಿಗೆನಾ? ನೋಡೋಣ ಈಗ ಎಲ್ಲಿದೆ ಇದೆಯಾ ಏನಂತ ನೋಡೋಣ. ಅದಾ? ಅದು ಬೆಳಿಗ್ಗೆ ಎಷ್ಟು ಗಂಟೆಗೆ? ಅರ್ಧ ತಾಸು ಮೊದಲೇ ಬಿಟ್ಟದ್ದು. ಓಕೆ, ಅದ್ರಲ್ಲಿ ಏನಿದೆ, ಏನ್ ಸಿಗತ್ತೆ? ಏಡಿ. ಮೀನು ಏನಿಲ್ಲ, ಬರಲ್ಲ, ಏಡಿ ಮಾತ್ರ. ಓಕೆ, ಎಷ್ಟು ಸಿಗ್ಬಹುದು ಹಾಗಾದ್ರೆ? ನೋಡೋಣ ಈಗ ಎಷ್ಟಿದೆ. ನಿಮ್ಗೆ ಪ್ರತಿ ಸಲ ಎಷ್ಟು ಸಿಗತ್ತೆ ಅದರಲ್ಲಿ ಹಾಕಿದ್ರೆ? 2 1. ಓ, ಹಾಗೆ ಸಿಗತ್ತೆ. ಸೊ ಅದ್ರ ಹತ್ತಿರ ಹೋಗ್ತೇವೆ ನಾವು. ಓ, ನಾವು ಬಂದೇ ಬಿಟ್ವಿ ಅಲ್ಲ ಹತ್ತಿರ. ಓಕೆ, ನಾನು ಇಡ್ಲಾ? ನಿಲ್ಲಿಸ್ತೀರಾ? ನೀವು ಹೇಳ್ಸಿ ಅದು. ಓಕೆ, ನೋಡೋಣ. ಅಣ್ಣ ಹೇಳಿದ್ರು ಇದು ಏಡಿ ಬೆಳಿಗ್ಗೆ ಬಂದು ಹಾಕಿದ್ರಂತೆ. ನೋಡೋಣ ನನಗೆ ಸಿಗತ್ತೆ ಅಂತ. ತೆಗಿಲ್ಲ? ಓ ನೋಡಿ, ಡೀಪ್ ಇದೆ ಇದು. ಏನ ಸಿಗಿತ್ತು? ಇದು ಇದಲ್ಲ ಅಲ್ಲ? ಓ, ಏಡಿ ಇದೆ ಇದರಲ್ಲಿ ನೋಡಿ. ಒಂದು ಇದೆ ಸಿಕ್ಕಿದ್ದು. ನೋಡೋಣ. ಇದು ಥರ್ಮೋಕಾಲ್ ಅಲ್ಲ? ಈಗ ಹಾಕಿ ಬಿಡುದಲ್ಲ? ಓಕೆ. ಯಾಕಂದ್ರೆ ಬೋಟ್ ಸ್ಟಾಪ್ ಮಾಡಿಸಿದ್ರು. ಸೊ ಇಟ್ ಈಸ್ ಟೈಮ್ ಈ ಸ್ಟಾಪ್ ದ ಬೋಟ್. ಅಂಡ್ ಎಷ್ಟು ದೊಡ್ಡ ಕಲ್ಲಿದೆ, ಆ ಕಲ್ಲನ್ನು ಕೆಳಗೆ ಹಾಕಿದ್ರು. ಎಷ್ಟು ಆಳ ಇದೆ ಅಣ್ಣ ಇಲ್ಲಿ? 5 ಫೀಟ್. 5 ಫೀಟ್ ಆಳ ಅಷ್ಟೇ ಅಂತೆ. ಸೊ ನಮಗೂ ಕೂಡ ಕೆಳಗೆ ಹೋಗಿ ಸ್ವಿಮ್ಮಿಂಗ್ ಗೊತ್ತಿದ್ರೆ ಸ್ವಿಮ್ಮಿಂಗ್ ಮಾಡ್ಬೋದು. ಇಫ್ ಯು ನೋ ಸ್ವಿಮ್ಮಿಂಗ್ ಯು ಕ್ಯಾನ್ ಗೋ ಹೆಡ್. ಅಷ್ಟು ಆಳ ಇಲ್ಲ ಇಲ್ಲಿ. ಸೊ
ನೋಡೋಣ. ಇನ್ನು ಫಿಶಿಂಗ್ ಮಾಡಲಿಕ್ಕೆ ಬಾಕಿ ಇದೆ, ಅದೊಂದು ಹೋಗಿ ಮಾಡೋಣ. ಫಿಶಿಂಗ್ ಮಾಡಿ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡೋಣ. ಫ್ರೆಂಡ್ಸ್, ಐ ಆಮ್ ವೆರಿ ಎಕ್ಸೈಟೆಡ್. ಫೈನಲಿ ನನಗೆ ಏನು ಬೇಕಿತ್ತು, ಫಿಶಿಂಗ್ ಮಾಡಲಿಕ್ಕೆ ಬೇಕಿತ್ತು ಬೋಟಿಂಗ್ಗೆ ಬಂದ ನಂತರ. ಸೊ ರೈಟ್ ನಾವು ಐ ಆಮ್ ಹ್ಯಾವಿಂಗ್ ಫಿಶಿಂಗ್ ಸ್ಟಿಕ್. ನೋಡ್ಬೋದು, ಇದು ಫಿಶಿಂಗ್ ಸ್ಟಿಕ್ ಇದು. ಆ್ಯಂಡ್ ಇದು ಪ್ಲಾಸ್ಟಿಕ್ ಫಿಶ್ ಗಾಲ ಅಂತ ಹೇಳ್ತಾರೆ. ಕೋಸ್ಟಲ್ ಬೆಲ್ಟಲ್ಲಿ ಇರುವವರಿಗೆ ಡೆಫಿನೆಟ್ ಆಗಿ ಗೊತ್ತಿರುತ್ತೆ ಏನು ಗಾಲ ಅಂದರೆ. ಸೊ ಫಿಶಿಂಗ್ ರೋಪ್ ಇದು. ಸೊ ಇದರಿಂದ ನಾವು ಫಿಶ್ ಇಟ್ಕೊಳ್ತೇವೆ. ಸೊ ಲೆಟ್ ಮಿ ಗೋ ಟ್ರೈ ಫಿಶಿಂಗ್. ಇದು ನೋಡ್ಬೋದು, ಇದು ಲಾಕ್ ಥ್ರೆಡ್ ಇಲ್ಲಿ ಲಾಕ್ ಆಗಿದೆ ಈಗ. ಸೊ ನನಗೆ ಅಣ್ಣ ಹೇಳ್ಕೊಟ್ರು ಹೇಗೆ ಫಿಶಿಂಗ್ ಮಾಡಬೇಕಂತ. ಸೊ ಹಾಗೆ ನಾನು ಟ್ರೈ ಮಾಡ್ತಿದ್ದೇನೆ. ಸೊ ಲೆಟ್ಸ್ ಟ್ರೈ ಫಿಶಿಂಗ್. ಸೊ ಹೀಗೆ ಅನ್ಲಾಕ್ ಮಾಡಿ ಹೀಗೆ ಇಟ್ಕೊಂಡು ಈಗ ಅನ್ಲಾಕ್ ಮಾಡಬೇಕು. ಟ್ರೈ ಮಾಡೋಣ ಹೇಗೆ ಅಂತ. ಓಕೆ, ಆ್ಯಂಡ್ ದಿಸ್ ಈಸ್ ಹೌ ಯು ಅನ್ಲಾಕ್ ಆ್ಯಂಡ್ ದಿಸ್ ಈಸ್ ಹೌ ಯು ಹೋಲ್ಡ್ ಇಟ್. ಸೊ ಈಗ ಅನ್ಲಾಕ್ ಆದ ನಂತರ ಈಗ ಟ್ರೈ ಮಾಡೋಣ. ಎಸ್ ಅಣ್ಣ, ನಾನು ಹಾಕಿದ್ದೆ. ಏನು ಮಾಡಬೇಕು ಈಗ? ತಿರುಗಿಸ್ಬೇಕಲ್ಲ, ಲಾಕ್ ಮಾಡಿ ತಿರುಗಿಸ್ಬೇಕು. ತಕ್ಷಣ ತಿರುಗಿಸ್ಬೇಕಲ್ಲ, ನಿಂತ್ಕೊಳ್ಬೇಕು ಸ್ವಲ್ಪ ಹೊತ್ತು? ತಿರುಗಿಸ್ಬೇಕಲ್ಲ. ಮತ್ತೊಮ್ಮೆ ಟ್ರೈ ಮಾಡ್ತೇನೆ. ನಮ್ಗೊಮ್ಮೆ ಟ್ರೈ ಹೇಗೆ ನೋಡೋಣ ಸಿಗತ್ತೆ ಅಂತ. ಸೊ ಮೀನ್ ಸಿಕ್ಕಿದಾಗೆ ಕಾಣಿಸ್ತದೆ, ಹೌದಣ್ಣ? ಫಿಶಿಂಗ್ ಎಲ್ಲ ಮಾಡ್ಕೊಂಡು ಬಂದೆ. ಸೊ ದಿಸ್ ಇಸ್ ವಾಟ್ ಫಿಶ್ ಐ ಗಾಟ್. ಇದೇ ಫಿಶ್. ಇದು ಏನು ಫಿಶ್ ಅಂತ ನಾನು ನನ್ನ ಹತ್ರ ಇನ್ನೂ ಕೇಳಿಲ್ಲ. ಸೊ ಅವ್ರ ಹತ್ರ ಹೇಳಿದೆ, ಫಿಶ್ ಇಟ್ಕೊಂಡ ನಂತರ ಫಿಶ್ ತಿನ್ನಬೇಕಲ್ಲ, ಸೊ ಫ್ರೈ ಮಾಡೋಣ ಅಂತ ಯೋಚಿಸಿದೆ. ಇಲ್ಲಿ ಫ್ರೈ ಮಾಡಿ ತಿನ್ನುವ ಟೇಸ್ಟೇ ಬೇರೆ, ಗೊತ್ತಿಲ್ಲ. ಸೊ ಇದನ್ನು ನನಗೆ ಟೇಸ್ಟ್ ಮಾಡಬೇಕಂತ ನಾನು ನನ್ನ ಹತ್ರ ಕೇಳಿದೆ. ಸೊ ಅವ್ರ ಹತ್ರ ಎಲ್ಲ ತಗೊಂಡು ಬಂದೆ. ಅಣ್ಣನ ಹತ್ರ ಕೇಳಿ ಪ್ಲೇಟ್ ಮತ್ತು ವಾಟರ್, ನೀರು ಎಲ್ಲ ತಗೊಂಡು ಬಂದೆ. ಸೊ ಇದನ್ನು ಕ್ಲೀನ್ ಮಾಡುವ. ಕ್ಲೀನ್ ಮಾಡಿ ಎಲ್ಲ ಆಯಿತು, ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಸೊ ಇದಕ್ಕೆ ನಾನು ಏನು ಮಾಡಬೇಕಂದ್ರೆ ಮಸಾಲ ಹಾಕೋಣ. ಸೊ ಸ್ವಲ್ಪ ಮಸಾಲ ಹಾಕಿ ಲೆಟ್ಸ್ ಆ್ಯಡ್ ಫ್ಯೂ ಮಸಾಲ ಆ್ಯಂಡ್ ದೆನ್ ಮ್ಯಾರಿನೇಟ್ ಫಾರ್ ಸಮ್ ಟೈಮ್ ಆ್ಯಂಡ್ ಲೆಟ್ಸ್ ಕೀಪ್ ಇಟ್. ಸೊ ಸ್ವಲ್ಪ ಹಾಕಿ ಸ್ವಲ್ಪ ಹೊತ್ತು ಇಡೋಣ, ಆಮೇಲೆ ಫ್ರೈ ಮಾಡೋಣ. ಸೊ ಫಿಶ್ ಮಸಾಲ ಫ್ರೈ ಇಲ್ಲಿ ಹತ್ತಿರದ ಶಾಪಿನ ಅಣ್ಣ ತಂದು ಕೊಟ್ಟರು ನನಗೆ. ಸೊ ಮಸಾಲ ಹಾಕ್ತಿದ್ದೇನೆ. ಬೆಂಕಿ ಹಚ್ಚಿಸಿದೆ. ನಾವು ಯೂಶ್ವಲಿ ಮನೆಯಲ್ಲಿ ಗ್ಯಾಸಲ್ಲಿ ಕೂತ್ಕೊಂಡೆಲ್ಲ ಮಾಡ್ತೇವೆ. ಇದೊಂದು ಎಕ್ಸ್ಪೀರಿಯನ್ಸೇ ಬೇರೆ. ಲೆಟ್ಸ್ ಫ್ರೈ. ಎಸ್, ವಾವ್, ಬಿಸಿ ಆಯಿತು. ಸೊ ಮೀನು ಕಾಯಿಸ್ಲಿಕ್ಕೆ ಇಟ್ಟಿದ್ದೇನೆ. ಸೊ ನೆಕ್ಸ್ಟ್ ಟರ್ನ್ ಮಾಡ್ತಿದ್ದೇನೆ. ಈಗ ಸ್ವಲ್ಪ ಬಿಸಿ ಆಗಿರೋ ಕಾರಣ ನಾನು ಎಸ್, ನೋಡಿ ಹೇಗೆ ಕಲರ್ ಬಂದಿದೆ, ಡಾರ್ಕ್ ಫುಲ್ ಫ್ರೈ ಆಗಿದೆ. ಸೊ ನೈಸ್. ವುಡನ್ ಒಲೆಯಿಂದ ಕಾಯಿಸುವ ರೀತಿ ಬೇರೆಯೇ, ಟೇಸ್ಟ್ ಕೂಡ ಬೇರೆ ಇರುತ್ತೆ. ಇದರಲ್ಲಿ ಬೇಗನೆ ಕಾಯಿಸ್ತದೆ. ನೋಡಿ, ಇದು ನೋಡ್ಬೋದು ಕಲರ್ ಮತ್ತು ಹೇಗೆ ಫ್ರೈ ಆಗಿದೆ ನೋಡಿ, ಎಲ್ಲ ಎಡ್ಜ್ ಕೂಡ ಫ್ರೈ ಆಗಿದೆ. ನೋಡೋಣ, ಒಂದು ಕಂಪ್ಲೀಟ್ ಫ್ರೈ ಆಗಲಿ, ಯಾಕೆಂದರೆ ಹಸಿ ಇರಬಾರ್ದು. ಸರ್ ಟೇಕ್ ಇಟ್, ತೆಗಿಯೋಣ, ಪ್ಲೇಟಿಗೆ ಹಾಕೋಣ ಇದನ್ನು ನಾನು. ವಾವ್, ಇದನ್ನು ನೋಡ್ಬೋದು ಇಲ್ಲಿ ಫುಲ್ ರೋಸ್ಟೆಡ್. ಸೊ ಟೇಸ್ಟ್ ಮಾಡುವ ಟರ್ನ್ ಇದು. ಸೊ ಇದು ಇಲ್ಲಿ ಕೇಳಿದೆ, ಇದು ಲೋಕಲ್, ಇಲ್ಲಿ ರಿವರ್ ವಾಟರ್ ಇದು ಫಿಶ್ ಇದು. ಸೊ ಇದಕ್ಕೆ ಸಸ್ಲ ಮೀನು ಅಂತ ಹೇಳ್ತಾರೆ. ತುಂಬ ರೋಸ್ಟ್ ಆಗಿದೆ, ಕಲರ್ ಚೆನ್ನಾಗಿದೆ, ತುಂಬ ಹಸಿವಾಗ್ತಿದೆ. ಐ ಆಮ್ ಫೀಲಿಂಗ್ ನೈಸ್ ಸ್ಮೆಲ್. ಐ ಆಮ್ ಗೆಟಿಂಗ್ ದ ವೆರಿ ನೈಸ್ ಸ್ಮೆಲ್ ಆ್ಯಂಡ್ ಐ ಆಮ್ ವೆರಿ ಹಂಗ್ರಿ. ಸೊ ಇಲ್ಲಿ ಇದು ರಿವರ್ ಫಿಶ್. ಸೊ ಇಲ್ಲಿ ಲೋಕಲ್ ಇದಕ್ಕೆ ಹೆಸರು ಸಸ್ಲ ಫಿಶ್ ಅಂತ ಕರೀತಾರೆ. ಸೊ ಲೆಟ್ಸ್ ಟ್ರೈ ನಾವು. ಇದು ಟ್ರೈ ಮಾಡುವ ಟೈಮ್, ಲೆಟ್ಸ್ ಟ್ರೈ. ಗೊತ್ತಿಲ್ಲ ಹೇಗೆ ಇದೆ ನೋಡಿ, ನೀವು ಎಷ್ಟು ಜ್ಯೂಸಿ ಆಗಿದೆ ನೋಡಿ, ಹೌ ನೈಸ್ಲಿ ಇಟ್ ಇಸ್ ಬಿನ್ ಕುಕ್ಡ್. ಚೆನ್ನಾಗಿ ಕುಕ್ ಆಗಿದೆ, ಇದು ಚೆನ್ನಾಗಿದೆ. ಟೆಕ್ಸ್ಚರ್ ಸಾಫ್ಟ್ ಮತ್ತು ಟೆಂಡರ್ ಕೂಡ, ಬೇಗ ಕಟ್ ಆಯಿತು ನೋಡಿ. ಮಸಾಲ ಕೂಡ ಒಳ್ಳೆ ರೀತಿ ಎಳಿದಿದೆ, ನೈಸ್ಲಿ ಅಬ್ಸರ್ವ್ಡ್ ಮಸಾಲ. ಸೊ ಐ ಆಮ್ ಗೋನ ಟ್ರೈ ಮೈ ಫಸ್ಟ್
fish after catching from the river and then frying. ಬೆಸ್ಟ್, ಚೆನ್ನಾಗಿದೆ. ಟೇಸ್ಟಿಂಗ್ ಟೈಮ್ ಈ ಮಕ್ಕಳು ಇಲ್ಲಿ ಹತ್ತಿರದಲ್ಲಿ ಇದ್ರು, ಇವರೇ ಹೆಲ್ಪ್ ಮಾಡಿದ್ದು ಇವರೆಲ್ಲ ಇಬ್ಬರು. ಸೊ ಅವರಿಗೆ ಟೇಸ್ಟಿಂಗ್ ಅಂತ ಕೊಡ್ತೀನಿ ಈಗ. ಸೊ ಅವರಿಗೆ ಫಿಶ್ ಅಂದರೆ ತುಂಬ ಇಷ್ಟ, ಯಾರಿಗೆ ಇಷ್ಟ ಇಲ್ಲ, ಕೋಸ್ಟಲ್ ಬೆಲ್ಟಲ್ಲಿ ಎಲ್ಲರಿಗೂ ಇಷ್ಟ. ಮಾಡು, ಟೇಸ್ಟ್ ಮಾಡಿ ಹೇಳಿ ನನಗೆ ಹೇಗಾಗಿದೆ. ಸೂಪರ್ ಅಂತೆ, ಸಖತ್ತಾಗಿದೆ. ಸಖತ್ತಾ? ನಿಂಗೆ ಇಷ್ಟ ಆಯ್ತಾ? ಓಕೆ. ಸೊ ತುಂಬ ಇಷ್ಟ ಆಯ್ತಾ? ಓ, ತುಂಬ ಇಷ್ಟ ಆಯ್ತಂದೆ ಮಕ್ಕಳಿಗೆ. ಸೊ ನೆಕ್ಸ್ಟ್ ಟೈಮ್ ನಾನು ಮಾಡ್ಲಾ ಕುಕಿಂಗ್? ಮಸಾಲೆ ಎಲ್ಲ ಸರಿ ಇದೆಯಾ? ಹಾಂ, ಬೈತಾ, ಜಾಗ್ರತೆ, ಏನು ಮುಳ್ಳಿದ್ರೆ ಹೊರಗೆ ಹಾಕು. ಹಾಂ, ಸಖತ್ತಾಗಿದೆ. ಐ ಲೈಕ್ ದಟ್, ವೆರಿ ನೈಸ್. ಇಟ್ ಹ್ಯಾಸ್ ಕಮ್ ವೆರಿ ನೈಸ್ ಕುಕ್ಡ್. 10 ಔಟ್ ಆಫ್ ಅಲ್ಲಿ ಎಷ್ಟು ಕೊಡ್ತೀರಿ? 10 10 ಅಂತೆ. ಓಕೆ, ಡನ್.